ತುಂಬ ಕಷ್ಟ ಇದೆ ಮೇಡಮ್. ಯಾಕೆಂದರೆ ದಿನ ಬಳಕೆ ವಸ್ತುಗಳೆಲ್ಲ ಜಾಸ್ತಿ ಆಗ್ತದೆ. ನೋಡಿ, ನಾವು ಬಾಡಿಗೆ ಇಲ್ಲದೆ ಎಷ್ಟು ಆಟೋಗಳು ಕೂತಿದ್ದಾರೆ. ನೀವೇ ಕೇಳ್ಕೊಂತೀರ ಎಲ್ಲ ಕಡೆ. ಮತ್ತೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಮನೆ ರೇಟ್ ಗ್ಯಾಸ್ ಎಲ್ಲ ಜಾಸ್ತಿ ಆಗಿದೆ. ಮತ್ತೆ ಬಾಡಿಗೆಗಳು ಬರ್ತಾಯಿಲ್ಲ, ತುಂಬ ಕಷ್ಟ ಇದೆ. ಆಟೋ ಚಾಲಕರನ್ನ ಎಲ್ಲೋ ಒಂದು ಕಡೆ ರಾಜ್ಯ ಆಗಿರ್ಬೋದು, ಕೇಂದ್ರ ಕಡೆಗಣಿಸ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಸರ್ಕಾರ? ಕಡೆಗಣಿಸ್ತಾ ಇದೆ. ಚಾಲಕರಿಗೆ ತುಂಬ ಒತ್ತಡ, ತೊಂದರೆಗಳು ಕೊಡ್ತಾ ಇದ್ದಾರೆ. ಎಷ್ಟು ಬಾಡಿಗೆ ಬರ್ತಾ ಇದೆ ದಿನಕ್ಕೆ? ಬಾಡಿಗೆ ನೋಡಿ, ಒಂದು ಕಡೆ ಒಂದು ಬಾಡಿಗೆ ಬಿಟ್ರೆ 1 ಅವರ್ 3/4 ಅವರ್ ಬಾಡಿಗೆಗಳೇ ಬರ್ತಾಯಿಲ್ಲ. ಈ ಥರ ಮತ್ತೆ ದಿನ ಬಳಕೆ ಜಾಸ್ತಿ ಆಗಿದೆ. ಗ್ಯಾಸ್ ಎಲ್ಲ ರೇಟ್ ಜಾಸ್ತಿ ಇದೆ, ಒಂದು ಡಬಲ್ ಜಾಸ್ತಿ ಆಗಿದೆ. 60 ರೂಪಾಯಿ ಇದೀವಿ, ಈಗ ಅವಲೇ 120 ರೂಪಾಯಿ ಆಗಿದೆ ಗ್ಯಾಸು. ಈ ಥರ ತಗೊಂಡು ನಾವು ಯಾವ ಥರ ಜೀವನ ನಡೆಸೋದು ಗೊತ್ತಿತ್ತಲ್ಲ. ಮನೇಲಿ ಏನು ಹೇಳ್ತಾರೆ? ಮನೇಲಿ ಏನು ಹೇಳ್ತಾರೆ, ಇದು ಕಮಿಟ್ಮೆಂಟ್ಗಳು ಇರ್ತವೆ, ಎಲ್ಲ ಕಟ್ಟಬೇಕು. ಅವ್ರ ಹತ್ರ ಸಾಲ ಇಸ್ಕೊಂಡು ಇವ್ರು ಕಟ್ಟೋದು, ಇವ್ರ ಹತ್ರ ಸಾಲ ಇಸ್ಕೊಂಡು ಅವ್ರು ಕಟ್ಟೋದು, ಹಿಂಗೆ ದಿನ ಇದೇ ಥರ ಬಿಟ್ಟಿದೆ. ಮನುಷ್ಯ ಅಂದಮೇಲೆ ಸರ್ ಪ್ರತಿಯೊಂದರ ಮೇಲೆ ಈಗ ಪ್ರತಿದಿನ ಮಕ್ಕಳಿಗೆ ಫೀಸ್ ಆಗಿರ್ಬೋದು, ಅವ್ರಿಗೆ ವಿದ್ಯಾಭ್ಯಾಸಕ್ಕೆ, ಮನೆ ಬಟ್ಟೆ ಬರೆ ಎಲ್ಲದಕ್ಕೂ ಕೂಡ ಹಣ ಬೇಕು. ಸೊ ಇದರಲ್ಲಿ ನಿಮಗೆ ನಿಭಾಯಿಸೋಕೆ ಆಗ್ತಾ ಇದೆಯಾ ಈಗಿನ ಪರಿಸ್ಥಿತಿಯಲ್ಲಿ? ಇಲ್ಲ ಮೇಡಮ್, ಈ ಥರ ಆಗ್ತಲ್ಲ. ಈಗ ನೋಡಿ, ಈಗ ಸ್ಕೂಲ್ ಫೀಸ್ ಕಟ್ಟಬೇಕಂದ್ರೆ ಒಂದು ತಿಂಗಳಿಗೆ ಮಕ್ಳಿಗೆ ಸುಮಾರು ಇಲ್ಲಾಂದ್ರೆ ಒಂದು 2,000 ರೂಪಾಯಿ ತಿಂಗಳಿಗೆ ಬೇಕು. ಮತ್ತು ಡೊನೇಷನು ಮತ್ತು ಅಡ್ಮಿಷನ್ ಅವಕ್ಕೆಲ್ಲ ದುಡ್ಡು ಬೇಕಲ್ವಾ. ನಾವು ಯಾವ ಥರ ಜೀವನ ಮಾಡೋದು? ಸರ್ಕಾರ ಅವಕ್ಕೆಲ್ಲ ಗೊತ್ತಾಗಲ್ವಾ? ಚಾಲಕರಿಗೆ ಯಾಕೋ ಮೇಲೆ ಪೆಟ್ಟು ಕೊಡ್ತಾನೆ ಇದ್ದಾರೆ. ಈ ಸರ್ಕಾರ ಯಾಕೋ ಸರಿಯಿಲ್ಲ. ಮುಂದೆ ನೋಡೋಣ, ಯಾವ ಒಂದು ಒಳ್ಳೆ ಸರ್ಕಾರ ಬರಲಿ ಅಂತ. ಸರ್, ಇದು ರಾಜ್ಯ ಸರ್ಕಾರದ ಮಾತ್ರ ಡಿಸಿಷನ್ ಅಲ್ಲ, ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ, ಅವರು ಹೈಕ್ ಮಾಡುವಂಥದ್ದು. ಸೊ ಎರಡು ಒಗ್ಗಟ್ಟಾಗಿ ನಿಮ್ಮ ಸಮಸ್ಯೆನ ಹೇಗೆ ನಿಭಾಯಿಸಬೇಕು? ಅಂದರೆ ಕೇಂದ್ರ ಸರ್ಕಾರದವರು ಒಂದು ಸ್ವಲ್ಪ ಅವರು ಚಾಲಕರುಗಳಿಗೆ, ಯಾರಿಗೆ ಆಗಲಿ, ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ ಒಂದು ಹೆಲ್ಪ್ ಮಾಡಬೇಕು. ಮತ್ತು ರಾಜ್ಯ ಸರ್ಕಾರನೂ ಅಷ್ಟೇ, ಅವರು ಹೆಲ್ಪ್ ಮಾಡಬೇಕು ಚಾಲಕರಿಗೆ. ಅಲ್ಲಿ ಒಂದು ಬಡವರು ಕುಟುಂಬ ಇರ್ತಾರೆ, ಒಂದು ಹಾಸ್ಪಿಟ್ಲ್ ತೋರಿಸೋಂಥದ್ದು, ಮನೇಲಿ ವಯಸ್ಸಾದಂಥವ್ರಿಗೆ ಇರ್ತಾರೆ, ಅವ್ರಿಗೆ ಮೆಡಿಕಲ್ ಫೀಸು ಏನು ಲಕ್ಷಾಂತರ ರೂಪಾಯಿ ಬೇಕು. ಈಗ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಅವ್ರಿಗೆ ಒಂದು, ನನಗೂ ಹಾರ್ಟ್ ಆಪ್ರೇಷನ್ ಆಗಿದೆ ಮೊನ್ನೆ. ನಾವು ಪೀಸ್ ಆಟೋದಲ್ಲಿರೋದು. ನಮಗೆ ನಮ್ಮ ರಾಜ್ಯಾಧ್ಯಕ್ಷರು ಅವರು ದುಡ್ಡು ಕೊಟ್ಟು ನಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಮತ್ತು ಚಾಲಕರೆಲ್ಲ ಹೆಲ್ಪ್ ಮಾಡಿದ್ದಾರೆ. ನಮಗೂ ಇವಾಗ ಜಸ್ಟ್ ಆಗಿರೋದು, ಇವಾಗ ಒಂದು 6 ತಿಂಗಳಾಗಿದೆ ಹಾರ್ಟ್ ಆಪ್ರೇಷನ್ ಆಗಿ. ಈ ಥರ ಟೆನ್ಷನ್ ಮಾಡಿಕೊಂಡು BP ಶುಗರ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ನೋಡಿ ಮೇಡಮ್, ನೋಡಿ ಇಲ್ಲಿ ಈಗ ಆರೋಗ್ಯದ ಸಮಸ್ಯೆ ಪಾಪ ನಿಮ್ಗೆ ಇಷ್ಟು ಇದೆ, ಸರ್ಕಾರದಿಂದ ಆರೋಗ್ಯಕ್ಕೆ ಅಂತ ಏನಾದ್ರು ನಿಮ್ಗೆ ಸಿಕ್ಕಿದೆಯಾ ಸರ್? ನಂಗೇನು ಅಷ್ಟೊಂದಿಲ್ಲ. ನಮ್ಮ ಸಂಘಟನೆ, ಪೀಸಾಟ ಸಂಘಟನೆಯಿಂದ ಚಾಲಕರುಗಳು ಮತ್ತು ನಮ್ಮ ರಘುನಾರಾಯಣ ಗೌಡರು ಅವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ನಿಜ ನಾನು ಸಂಘಟನೆ ಸೇರ್ಕೊಂಡಿದ್ದು ತುಂಬ ಇದಾಗಿತ್ತು. ಸರ್ಕಾರದಿಂದ ಏನು ಅಷ್ಟು ನಂಗೇನು ಇದಿಲ್ಲ. ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕು ಸರ್ಕಾರ ಆಟೋದವರಿಗೆ? ಅದೇ ನಮಗೊಂದು ಚಾಲಕರಿಗೆ ಒಂದು AC ಮತ್ತು ಒಂದು ಮನೆ ಕಟ್ಕೊಡೋದು, ಆ ಥರ ಮಾಡಿಕೊಟ್ರೆ ಒಳ್ಳೇದು ಅಂತ ಅನ್ಕೋತೀನಿ ಮೇಡಮ್. ಏನಿಲ್ಲ, ಸರ್ಕಾರ ಮಕ್ಕಳ ಎಜುಕೇಷನ್ನು ಮತ್ತು ಹಾಸ್ಪಿಟ್ಲು ಇದೊಂದು ಮಾಡಿಕೊಟ್ರೆ ಆ ಥರ ಏನಿಲ್ಲ ಮೇಡಮ್. ಮತ್ತು ದಿನ ಬಳಕೆ ವಸ್ತುಗಳನ್ನ ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.